ನಾರಾಯಣ ಭಟ್ರು ರಾಂಪುರದ ರಾಜನ ಆಸ್ಥಾನ ವಿದ್ವಾಂಸರು, ನಿಜವಾಗಲೂ ಜ್ಞಾನಿಗಳು. ನಮ್ಮ ಶಾಸ್ತ್ರಗಳ ಪುರಾಣಗಳ ತಲಸ್ಪರ್ಶಿ ಅಧ್ಯಯನ ಮಾಡಿದವರು. ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸುಸೂತ್ರ ನಡೆದಿತ್ತು. ದುರ್ದೈವ ಅಂದರೆ ಈ ನಾರಾಯಣ ಭಟ್ಟರ ಏಕಮಾತ್ರ ಪುತ್ರ, ಅವನ ಹೆಸರು ಗುಂಡಭಟ್ಟ ಅಂತ. ಅಕ್ಷರ ಶತ್ರು ಅವನು. ಸಾಮಾನ್ಯ ಪಂಡಿತ ಪುತ್ರ ಅಂತ ಕರೀತಾರೆ. ಈ ಪಂಡಿತರ ಮಕ್ಕಳು ಬಹಳ ದಡ್ಡ ಇರ್ತಾರೆ ಅಂತ. ಇವನು ಹಾಗೆ ಆಗಿದ್ದ. ವಿದ್ಯೆಯ ಗಂಧ ಕೂಡ ಬರಲಿಲ್ಲ ಅವನು. ಮನೆಯಲ್ಲಿ ಲಕ್ಷಣವಾಗಿ 3 ಹೊತ್ತು ಊಟ ಮಾಡಿಕೊಂಡು ನಿರಾಳವಾಗಿದ್ದಂಥ ಹುಡುಗ. ವಯಸ್ಸು 25 ಆದರೂ ಕೆಲಸ ಇಲ್ಲ. ಸ್ನೇಹಿತರನ್ನು ಸೇರ್ಕೋಬೇಕು. ಅವನು ಹುಚ್ಚು ಏನು ಗೊತ್ತಾ? ಗೋಲಿ ಆಡೋ ಹುಚ್ಚು. ಬರೀ ಗೋಲಿ ಆಡೋದು. ಒಂದು ಚೂರು ಟೈಮ್ ಸಿಕ್ಕರೆ ಸಾಕು. ಅವನು ಬೆರಳಲ್ಲಿ ಇಟ್ಕೊಳ್ಬೇಕು, ಗೋಲಿ ಇಟ್ಕೋಬೇಕು, ಮಧ್ಯದ ಬೆರಳು ಎತ್ತಬೇಕು, ಹೊಡಿತಾ ಇರೋದು, ಇದೇ ಕೆಲಸ. ಒಂದು ಬಾರಿ ನಾರಾಯಣ ಭಟ್ರು ತೀರ್ಥಯಾತ್ರೆಗೆ ಹೋದರು. ಆಗೆಲ್ಲ ತೀರ್ಥಯಾತ್ರೆ ಅಂದರೆ 2 ದಿವಸ 3 ದಿವಸ ಅಲ್ಲ, ತಿಂಗಳಾನ್ಗಟ್ಟಲೆ ಹೋಗಬೇಕು.